Hello aspirants, welcome to India for IAS Current Affairs series. This is Manjunath Mudur. In this video, we are going to study about Mars atmosphere and volatile evolution spacecraft. So why this in short, this is called as MAVEN. So in short formally MAVEN spacecraft anta karitare. So why this MAVEN spacecraft? It is in news and its key discoveries. Along with that, we are also going to study the Mars missions by various other countries. So ಇಂಡಿಯಾದಿಂದ ಮಾಮ್ ಅಂತ ಇದೆ, ಮಾಮ್ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಇದೆ, ಇದನ್ನು ಮಾಮ್ ಅಂತ ಕರಿತೀವಿ. ಸೊ ನಾವು ಕನ್ನಡದಲ್ಲಿ ಅದನ್ನು ಮಂಗಳಯಾನ ಅಂತ ಕರಿತೀವಿ, ಮಂಗಳಯಾನ. ಸೊ ಅದೇ ರೀತಿ ಬೇರೆ ಬೇರೆ ಕಂಟ್ರೀಸು ಕೂಡ ಏನು ಮಾಡಿದೆ, ಮಾರ್ಸ್ ಮಿಷನ್ನ ಕಳಿಸಿದೆ. ಸೊ ಅದು ಯಾವ ಕಂಟ್ರಿಯಿಂದ ಯಾವ ಮಿಷನ್ ಹೋಗಿದೆ ಅಂತ, ಯಾವ ಸ್ಪೇಸ್ ಕ್ರಾಫ್ಟ್ ಹೋಗಿದೆ ಅಂತ ನಾವು ಸ್ಟಡಿ ಮಾಡ್ತೀವಿ. ದಿಸ್ ಟಾಪಿಕ್ ಇಟ್ ಈಸ್ ಪ್ಯೂರ್ಲಿ ಫಿಲಿಮ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್. ಸೊ ಇಟ್ ಈಸ್ ಅ ಫಿಲಿಮ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್. ಸೊ ಇತ್ತೀಚೆಗೆ ಮ್ಯಾವೆನ್ ನ್ಯೂಸಲ್ಲಿ ಇರುತ್ತೆ. ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ನಾಸಾ ಲೂಸಸ್ ಕಾಂಟ್ಯಾಕ್ಟ್ ವಿತ್ ಮ್ಯಾವೆನ್ ಸ್ಪೇಸ್ ಕ್ರಾಫ್ಟ್ ಏನಿದೆ, ಸೊ ಈ ಮ್ಯಾವೆನ್ ಸ್ಪೇಸ್ ಕ್ರಾಫ್ಟ್ ಜೊತೆಗಿನ ಕಮ್ಯುನಿಕೇಷನ್ ಕಾಂಟ್ಯಾಕ್ಟ್ ಏನಿರುತ್ತೆ ಅದು ಮಿಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮ್ಯಾವೆನ್ ನ್ಯೂಸಲ್ಲಿ ಇರುತ್ತೆ. Now we will look into the brief facts related to MAVEN. So MAVEN related brief facts ಏನಿದೆ ಅಂತ ನೋಡ್ತಾ ಹೋಗೋಣ. So it was launched by NASA in the year 2013. 2013ರಲ್ಲಿ ನಾಸಾ ಏನು ಮಾಡುತ್ತೆ, ಮ್ಯಾವೆನ್ನ ಲಾಂಚ್ ಮಾಡುತ್ತೆ. ಸೊ ಇದು ಮಿಷನ್ ಟೈಪ್ ಯಾವ ರೀತಿಯಾಗಿದೆ ಅಂತಂದರೆ, ದಿಸ್ ಈಸ್ ದಿ ಫಸ್ಟ್ ಡೆಡಿಕೇಟೆಡ್ ಮಿಷನ್ ಟು ಮಾರ್ಸ್ ಅಪ್ಪರ್ ಅಟ್ಮಾಸ್ಫಿಯರ್. ಸೊ ಮಾರ್ಸ್ದೇನು ಅಟ್ಮಾಸ್ಫಿಯರ್ ಇದೆ, ಅಪ್ಪರ್ ಅಟ್ಮಾಸ್ಫಿಯರು, ಸೊ ಅದಕ್ಕೆ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಫಸ್ಟ್ ಮಿಷನ್ ಬಂದು ಮ್ಯಾವೆನ್. ಸೊ ಇದನ್ನು 2013ರಲ್ಲಿ ಫ್ಲೋರಿಡಾದ ಕೇಪ್ ಕೆನವೆರಲ್ ಏರ್ಫೋರ್ಸ್ ಸ್ಟೇಷನಿಂದ ಲಾಂಚ್ ಮಾಡಲಾಗಿರುತ್ತೆ. ಆ್ಯಂಡ್ ಇದು ಮಾರ್ಸ್ದ ಆರ್ಬಿಟ್ ಏನಿದೆ, ಮಾರ್ಸ್ದ ಆರ್ಬಿಟ್ಗೆ ಇನ್ಸರ್ಟ್ ಆಗಿರೋದು 21 ಸೆಪ್ಟೆಂಬರ್ 2014. ಸೊ ಈ ಡೇಟ್ ಏನಾಗುತ್ತೆ, ಇದು ಮಾರ್ಸ್ದ ಅಟ್ಮಾಸ್ಫಿಯರ್ಗೆ ಇನ್ಸರ್ಟ್ ಆಗಿರುತ್ತೆ. ಸೊ ಇಟ್ಸ್ ಅ ನಾಮಿನಲ್ ಮಿಷನ್. ಈ ಮಿಷನ್ದು ಅವಧಿ ಬಂದು 1 ವರ್ಷ ಇರುತ್ತೆ, 1 ಇಯರ್. ಬಟ್ ಅದು ಕಂಟಿನ್ಯೂಸ್ಲಿ ಎಕ್ಸ್ಟೆಂಡ್ ಆಗ್ತಾ ಇಲ್ಲಿವರೆಗೂ ವರ್ಕ್ ಮಾಡ್ತಾ ಇದೆ. ಸೊ 1 ಇಯರ್ ಪೀರಿಯಡ್ಗೋಸ್ಕರ ಇದನ್ನು ಬಿಲ್ಡ್ ಮಾಡಿರ್ತಾರೆ. ಬಟ್ 1 ಇಯರ್ ವರ್ಕ್ ಮಾಡ್ದೇ ಇಟ್ ಈಸ್ ವರ್ಕ್ಡ್ ಮೋರ್ ದ್ಯಾನ್ 10 ಇಯರ್ಸ್. ಸೊ 2014ರಿಂದ 2025ರವರೆಗೆ, ಸೊ ಇದು ಆಲ್ಮೋಸ್ಟ್ 10 ಇಯರ್ ಇದು ವರ್ಕ್ ಮಾಡಿದೆ. ಸೊ ದ ಮೇನ್ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾವೆನ್ ಮಿಷನ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಾಸ್ ಲಾಸ್ ಇಟ್ಸ್ ಅಟ್ಮಾಸ್ಫಿಯರ್ ಆ್ಯಂಡ್ ವಾಟರ್. ಸೊ ಅದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದರೆ, ಮಾರ್ಸ್ ಯಾವ ರೀತಿಯಾಗಿ ಅದರ ಅಟ್ಮಾಸ್ಫಿಯರು ಮತ್ತು ವಾಟರನ್ನು ಕಳ್ಕೊಂಡಿದೆ ಓವರ್ ಬಿಲಿಯನ್ಸ್ ಆಫ್ ಇಯರ್ಸ್. ಸೊ ಮಾರ್ಸ್ ಮೇಲೆ ಏನಿರುತ್ತೆ, ಸೊ ಮಂಗಳ ಗ್ರಹದ ಮೇಲೆ ವಾಟರ್ ಇದೆ ಮತ್ತು ಅಟ್ಮಾಸ್ಫಿಯರ್ ಇತ್ತು, ವಾಟರ್ ಆ್ಯಂಡ್ ಅಟ್ಮಾಸ್ಫಿಯರ್ ಇತ್ತು. ಸೊ ಈ ವಾಟರ್ ಆ್ಯಂಡ್ ಅಟ್ಮಾಸ್ಫಿಯರ್ ಯಾವ ರೀತಿ ಕಳೆದು ಹೋಗಿದೆ ಮಾರ್ಸ್ ಮಂಗಳ ಗ್ರಹದಿಂದ, ಸೊ ಅದನ್ನು ಸ್ಟಡಿ ಮಾಡೋದು ಮ್ಯಾವೆನ್ನ ಒಂದು ಮಿಷನ್ ಆಗಿರುತ್ತೆ. ಆ್ಯಂಡ್ ಟು ಎಕ್ಸ್ಪ್ಲೈನ್ ಪ್ಲಾನೆಟ್ಸ್ ಟ್ರಾನ್ಸಿಷನ್ ಫ್ರಮ್ ಪೊಟೆನ್ಷಿಯಲಿ ಹ್ಯಾಬಿಟೇಬಲ್ ವರ್ಲ್ಡ್ ಟು ಅ ಕೋಲ್ಡ್ ಅರಿಡ್ ಡೆಸರ್ಟ್. ಸೊ ಈ ಮಾರ್ಸ್ ಮಂಗಳ ಗ್ರಹ ಬಂದು, ಸೊ ಇಟ್ ಈಸ್ ಒನ್ ಆಫ್ ದಿ ಪೊಟೆನ್ಷಿಯಲಿ ಹ್ಯಾಬಿಟೇಬಲ್ ವರ್ಲ್ಡ್, ಅಂದರೆ ಜೀವಿಗಳು ವಾಸಿಸೋಕ್ಕೆ ಯೋಗ್ಯವಾದಂತಹ ಒಂದು ಗ್ರಹ ಆಗಿರುತ್ತೆ. ಸೊ ಆ ಜೀವಿಗಳು ವಾಸಿಸೋಕ್ಕೆ ಯೋಗ್ಯವಾದ ಗ್ರಹದಿಂದ, ಹ್ಯಾಬಿಟೇಬಲ್ ವರ್ಲ್ಡಿಂದ ಏನಾಗಿರುತ್ತೆ, ಕೋಲ್ಡ್ ಅರಿಡ್ ಡೆಸರ್ಟ್, ಸೊ ಶೀತ ಮರುಭೂಮಿ. ಸೊ ಇವಾಗ ಅಲ್ಲಿ ಟೆಂಪ್ರೇಚರ್ ಏನಿದೆ ತುಂಬ ಕಡಿಮೆ ಇದೆ, ಸೊ ದಟ್ ವೈ ಇಟ್ ಈಸ್ ಇನ್ ಕೋಲ್ಡ್ ಆಲ್ಮೋಸ್ಟ್. ಆ್ಯಂಡ್ ಅರಿಡ್ ಡೆಸರ್ಟ್. ಸೊ ಅರಿಡ್ ಅಂತಂದರೆ ವಾತಾವರಣದಲ್ಲಿ ಯಾವುದೇ ರೀತಿಯಾದ ಹ್ಯುಮಿಡಿಟಿ ತೇವಾಂಶ ಇರಲ್ಲ. ಸೊ ವಿದೌಟ್ ಎನಿ ವಾಟರ್ ವೇಪರ್. ಸೊ ಹೌ ಟು ಎಕ್ಸ್ಪ್ಲೇನ್ these are the two objectives of the Mars mission. So coming to its key scientific discoveries. ಸೊ ಈ ಮ್ಯಾವೆನ್ ಮಿಷನ್ದು ಡಿಸ್ಕವರಿ ಏನಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಅಟ್ಮಾಸ್ಫಿಯರಿಕ್ ಎಸ್ಕೇಪ್. ಸೊ ಅಟ್ಮಾಸ್ಫಿಯರಿಕ್ ಎಸ್ಕೇಪ್ ಅಂತಂದರೆ, ಸೊ ದೇರ್ ಈಸ್ ಅ ಡೈರೆಕ್ಟ್ ಎವಿಡೆನ್ಸ್ with respect to the oxygen, carbon and hydrogen. These atoms, they are escaping into the space from the Mars atmosphere. ಮಂಗಳ ಗ್ರಹ, ಇದನ್ನು ನಾವು ಮಂಗಳ ಗ್ರಹ ಅಂತ ತೊಗೊಂಡ್ರೆ, ಈ ಮಂಗಳ ಗ್ರಹದ ಮೇಲೆ ಏನು ಅಟ್ಮಾಸ್ಫಿಯರ್ ಇರುತ್ತೆ, ಸೊ ಈ ಅಟ್ಮಾಸ್ಫಿಯರಿಂದ ಡೈರೆಕ್ಟಾಗಿ ಆಕ್ಸಿಜನ್ನು, ಕಾರ್ಬನ್ನು ಆ್ಯಂಡ್ ಹೈಡ್ರೋಜನ್, ದೇ ಆರ್ ಎಸ್ಕೇಪಿಂಗ್ ಇನ್ ಟು ದ ಸ್ಪೇಸ್. ಆ್ಯಂಡ್ the role of solar wind in Mars losing its atmosphere is mainly due to solar wind stripping its atmosphere. ಸೊ ಇಲ್ಲಿ ಏನಾಗುತ್ತೆ, ಸೋಲಾರ್ ವಿಂಡ್, ಸೂರ್ಯನಿಂದ ಬರ್ತಕ್ಕಂಥ ಸೋಲಾರ್ ವಿಂಡ್ ಏನಿದೆ, ಸೊ ದಿಸ್ ಸೋಲಾರ್ ವಿಂಡ್ ಇಟ್ ಸ್ಟ್ರಿಪ್ ದಿ ಅಟ್ಮಾಸ್ಫಿಯರ್. ಈ ಅಟ್ಮಾಸ್ಫಿಯರ್ ಏನಿರುತ್ತೆ ಅದನ್ನು ಕಿತ್ತೊಗೆದಿರುತ್ತೆ. ಸೊ ದ ಮೇನ್ ರೀಸನ್ ಈಸ್ ಮಾರ್ಸ್
ಡಸಂಟ್ ಹ್ಯಾವ್ ಗ್ಲೋಬಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದರದ್ದು ಮಾರ್ಸದ್ದು ಇವಾಗ ಅರ್ತ್ ಸುತ್ತ ನಮಗೆ ಏನು ಭೂಮಿಯ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸೊ ಆ ರೀತಿಯಾಗಿ, ಸೊ ಇದನ್ನು ಅರ್ತ್ ಅಂತ ತೊಗೊಂಡ್ರೆ ಅರ್ಥದ್ದು ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದೇನು ಮಾಡುತ್ತೆ, ಸೋಲಾರ್ ವಿಂಡ್ ಏನು ಬರ್ತಿರುತ್ತೆ ಅದನ್ನು ಸ್ಟಾಪ್ ಮಾಡುತ್ತೆ ಅಥವಾ ಡಿಫ್ಲೆಕ್ಟ್ ಮಾಡುತ್ತೆ. ಸೊ ಬಟ್ ಅದೇ ರೀತಿಯಾದಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಮಂಗಳ ಗ್ರಹಕ್ಕೆ ಇಲ್ಲದೆ ಇರೋದ್ರಿಂದ, ಸೊ ಇದು ಮಂಗಳ ಗ್ರಹದ್ದು ಅಟ್ಮಾಸ್ಫಿಯರ್ ಏನಾಗುತ್ತೆ, ಕಿತ್ಕೊಂಡು ಹೋಗಿರುತ್ತೆ ಬಿಕಾಸ್ ಆಫ್ ದಿ ಸೋಲಾರ್ ವಿಂಡ್ಸ್. Then other discoveries, seasonal variation in atmospheric loss of the Mars. ಸೊ ಮಾರ್ಸ್ ಯಾವಾಗ ಸೂರ್ಯನಿಗೆ ಕ್ಲೋಸ್ ಇರುತ್ತೆ ಆ ಟೈಮಲ್ಲಿ ಅಟ್ಮಾಸ್ಫಿಯರಿಕ್ ಲಾಸ್ ಬಂದು 10 ಟೈಮ್ಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗಲೂ ಆರ್ಬಿಟ್ ಯಾವ ರೀತಿ ಇರುತ್ತೆ ಅಂದರೆ ಗ್ರಹಗಳದು, ಇದನ್ನು ನಾವು ಸೂರ್ಯ ಅಂತ ತೊಗೊಂಡ್ರೆ ಸೂರ್ಯನ ಸುತ್ತ ಗ್ರಹಗಳು ಎಲಿಪ್ಟಿಕ್ ಆರ್ಬಿಟಲ್ಲಿ ಸುತ್ತಾ ಇರುತ್ತೆ. ಸೊ ಇವಾಗ ಮಂಗಳ ಗ್ರಹ, ಸೊ ಇಲ್ಲಿದ್ದಾಗ ಸೂರ್ಯನಿಗೆ ದೂರ ಇರುತ್ತೆ, ಇಲ್ಲಿದ್ದಾಗ ಸೂರ್ಯನಿಗೆ ಸಮೀಪ ಇರುತ್ತೆ. ಸೊ ಸೂರ್ಯನಿಗೆ ಸಮೀಪ ಇರ್ತಕ್ಕಂಥ ಸಮಯದಲ್ಲಿ ಮಂಗಳ ಗ್ರಹ ಅದರ ಅಟ್ಮಾಸ್ಫಿಯರನ್ನು ಕಳ್ಕೊಳ್ಳೋದು 10 ಟೈಮ್ಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದಿಸ್ ಲೊಕೇಶನ್. ಸೊ ದೆನ್ ದೇರ್ ಇಸ್ ಮಾರ್ಷಿಯನ್ ಅರೋರಾಸ್. ಸೊ ಇವಾಗ ಅರೋರಾ ಅಂತಂದರೆ ಅರೋರಾ ಬೋರಿಲಿಸ್, ಅರೋರಾ ಆಸ್ಟ್ರೇಲಿಯಸ್ ಅಂತ ನಾವು ನೋಡ್ತೀವಿ ಭೂಮಿ ಮೇಲೆ. ಸೊ ಪೋಲಾರ್ ರೀಜನಲ್ಲಿ ಹೋದಾಗ ಒಂದು ಕಲರ್ಫುಲ್ ಆದಂಥ ಬೆಳಕನ್ನು ನೋಡ್ತೀವಿ, ಸೊ ಅದಕ್ಕೆ ಅರೋರಾ ಅಂತ ಕರಿತೀವಿ. ಸೊ ಅದು ಭೂಮಿ ಮೇಲೆ ಏನಿರುತ್ತೆ, ದೇ ಆರ್ ಇನ್ ಪೋಲಾರ್ ರೀಜನ್, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್, ಆರ್ಕ್ಟಿಕ್ ರೀಜನ್ ಮತ್ತು ಅಂಟಾರ್ಕ್ಟಿಕ್ ರೀಜನ್ ಹೋದರೆ ನಮಗೆ ಭೂಮಿ ಮೇಲೆ ಅರೋರಾಸ್ ಕಂಡು ಬರುತ್ತೆ. ಬಟ್ ಮಂಗಳ ಗ್ರಹದ ಪೂರ್ತಿ ಎಲ್ಲೋದ್ರೂ ನಮಗೆ ಈ ಅರೋರಾಸ್ ಕಂಡು ಬರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಮೇಜರ್ ಡಿಸ್ಕವರಿ ಆಫ್ ದಿ ಮ್ಯಾವೆನ್ ಮಿಷನ್. ದೆನ್ ಒನ್ ಮೋರ್ ಸೈಂಟಿಫಿಕ್ ಡಿಸ್ಕವರಿ ಆಫ್ ಮ್ಯಾವೆನ್ ಮಿಷನ್ ಈಸ್ it produced the first global wind map of the Mars upper atmosphere. ಸೊ ಮಂಗಳ ಗ್ರಹದ ಅಪ್ಪರ್ ಅಟ್ಮಾಸ್ಫಿಯರ್ ಏನಿದೆ ಅದರದ್ದು ವಿಂಡ್ ಮ್ಯಾಪನ್ನು ಕ್ರಿಯೇಟ್ ಮಾಡುತ್ತೆ ಯಾವುದು, ಮ್ಯಾವೆನ್ ಮಿಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಮ್ಯಾವೆನ್ ಮಿಷನ್, why it is in news, its key scientific discoveries. Now we will look into the Mars orbiter mission, that is Mangalyaan. So this Mars orbiter mission Mangalyaan, it was launched by ISRO in the year 2013, 5th November 2013. So the launch vehicle of Mangalyaan is PSLV, Polar Satellite Launch Vehicle XL. So the scientific significance of this mission is India is the first nation to reach the Mars on its maiden attempt. ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ಮಂಗಳ ಗ್ರಹವನ್ನು ವಿದೌಟ್ ಎನಿ ಫೇಲ್. ಸೊ USA ಕಳಿಸಿದೆ ಮಾರ್ಸ್ಗೆ ಮಿಷನ್, ಬಟ್ ಫೇಲ್ ಆಗಿದೆ. ಸೊ ಫಸ್ಟ್ ಅಟೆಂಪ್ಟಲ್ಲೇ ಯಾವುದೇ ಕಂಟ್ರಿ ಸಕ್ಸಸ್ ಆಗಿಲ್ಲ. ಸೊ ಸಕ್ಸಸ್ ಆಗಿರ್ತಕ್ಕಂಥ ಏಕೈಕ ಕಂಟ್ರಿ ಅಂತಂದರೆ ದಟ್ ಈಸ್ ಇಂಡಿಯಾ. ಸೊ ಇಂಡಿಯಾ ಈಸ್ ದ ಓನ್ಲಿ ಕಂಟ್ರಿ ಟು ಮೇಕ್ ಫಸ್ಟ್ ಸಕ್ಸಸ್ಫುಲ್ ಅಟೆಂಪ್ಟ್ ಮಾರ್ಸ್ ಮಿಷನ್. So coming to the primary objectives of Mars orbiter mission, that is Mangalyaan primary objectives ನಾವು ನೋಡೋದಾದರೆ, so the major objective is to technology demonstration and limited scientific observation. ಸೊ ಇಲ್ಲಿ ಯಾವುದೇ ರೀತಿಯಾದ ಸೈಂಟಿಫಿಕ್ ಡಿಸ್ಕವರಿ ಮಾಡೋದು ಮಂಗಳಯಾನದ ಉದ್ದೇಶ ಆಗಿರಲ್ಲ. ರಾದರ್ ಇಟ್ ಈಸ್ ಅ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್. ಇಸ್ರೋದ ಏನು ಟೆಕ್ನಾಲಜಿ ಇರುತ್ತೆ ಸೊ ಅದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಒಂದು ಡೆಮಾನ್ಸ್ಟ್ರೇಷನ್ ಮಾಡೋದಾಗಿರುತ್ತೆ. ಜೊತೆಗೆ ಲಿಮಿಟೆಡ್ ಸೈಂಟಿಫಿಕ್ ಅಬ್ಸರ್ವೇಷನ್ಸ್ ಇರುತ್ತೆ. ಸೊ ಈ ಲಿಮಿಟೆಡ್ ಸೈಂಟಿಫಿಕ್ ಅಬ್ಸರ್ವೇಷನ್ ಮತ್ತು ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನಲ್ಲಿ ಮಂಗಳಯಾನ ಏನೇನು ಮಾಡಿರುತ್ತೆ ಅಂತ ನಾವು ನೋಡೋದಾದರೆ, ಸೊ ಮಾರ್ಷಿಯನ್ ಸರ್ಫೇಸ್ ಫೀಚರ್ನ ಸ್ಟಡಿ ಮಾಡಿರುತ್ತೆ, ಮಾರ್ಫಾಲಜಿ ಮತ್ತು ಮಿನರಾಲಜಿನ ಸ್ಟಡಿ ಮಾಡಿರುತ್ತೆ, ಆ್ಯಂಡ್ ಮಾರ್ಷಿಯನ್ ಅಟ್ಮಾಸ್ಫಿಯರ್ನ ಸ್ಟಡಿ ಮಾಡಿರುತ್ತೆ. ಸೊ ದೀಸ್ ಆರ್ ದಿ ಪ್ರೈಮರಿ ಅಬ್ಜೆಕ್ಟಿವ್ಸ್ ಆಫ್ ದಿ ಮಂಗಳಯಾನ ಮಿಷನ್. ನೌ ವಿ ವಿಲ್ ಲುಕ್ ಇನ್ ಟು ದಿ ಕಂಟ್ರಿ ವೈಸ್ ಮಾರ್ಸ್ ಮಿಷನ್ಸ್. ಸೊ ಯಾವ ಕಂಟ್ರಿ ಯಾವ್ಯಾವ ರೀತಿ ಮಾರ್ಸ್ ಮಿಷನ್ಸ್ನ ಲಾಂಚ್ ಮಾಡಿದೆ ಅಂತ ನಾವು ನೋಡ್ತಾ ಹೋಗೋಣ. USA ತುಂಬ ಮಿಷನ್ಸ್ನ ಲಾಂಚ್ ಮಾಡಿದೆ. ಸೊ ಎಲ್ಲವನ್ನು ನಾವು ಸ್ಟಡಿ ಮಾಡೋದಿಲ್ಲ, ಓನ್ಲಿ ಇಂಪಾರ್ಟೆಂಟ್ ಮಾರ್ಸ್ ಮಿಷನ್ಸ್ನ ನಾವು ಸ್ಟಡಿ ಮಾಡ್ತೀವಿ. ಸೊ ದೀಸ್ ಆರ್ ದಿ ಮಿಷನ್ಸ್ ಲಾಂಚ್ ಬೈ USA ದ ನಾಸಾ ಸಂಸ್ಥೆ ಏನಿದೆ, ಸೊ ಆ ನಾಸಾ ಇನ್ಸ್ಟಿಟ್ಯೂಟ್ ಲಾಂಚ್ ಮಾಡಿರ್ತಕ್ಕಂಥ ಮಾರ್ಸ್ ಮಿಷನ್ಸ್ನ ನಾವು ನೋಡ್ತಾ ಹೋದರೆ, ಸೊ ದ ಫಸ್ಟ್ ಒನ್ ಈಸ್ ಸ್ಪಿರಿಟ್ ಆ್ಯಂಡ್ ಅಪಾರ್ಚುನಿಟಿ. ಸೊ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2003. ಸೊ ಮಿಷನ್ ಟೈಪ್ ಯಾವ ರೀತಿ ಅಂತಂದರೆ ರೋವರ್ಸ್ ಇರುತ್ತೆ. ಸೊ ರೋವರ್ಸ್, ಆರ್ಬಿಟರ್, ಲ್ಯಾಂಡರ್ ಅಂತ ಇರುತ್ತೆ. ಲ್ಯಾಂಡರ್ ಅಂತಂದರೆ ಸೊ ಮಾರ್ಷಿಯನ್ ಸರ್ಫೇಸ್ ಮೇಲೆ ಲ್ಯಾಂಡ್ ಆಗುತ್ತೆ. ರೋವರ್ ಅಂತಂತಂದರೆ ಒಂದು ಸ್ಮಾಲ್ ರೋವರ್ ಇರುತ್ತೆ. ಸೊ ಅದು ಮೂವ್ ಆಗ್ತಾ ಇರುತ್ತೆ ಮಾರ್ಸ್ ಮೇಲೆ. ಸೊ ಇಟ್ ವಿಲ್ ಬಿ ಮೂವಿಂಗ್. ಆ್ಯಂಡ್ ಆರ್ಬಿಟರ್ ಅಂತಂದರೆ ಮಾರ್ಸ್ ಗ್ರಹ ಏನಿರುತ್ತೆ ಮಂಗಳ ಗ್ರಹ, ಸೊ ಮಂಗಳ ಗ್ರಹದ ಸುತ್ತ ಅದು ಆರ್ಬಿಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಆರ್ಬಿಟರ್ ಅಂತ ಕರಿತೀವಿ. 3 ವೇರಿಯಂಟ್ಸ್: ಆರ್ಬಿಟರ್, ರೋವರ್ ಆ್ಯಂಡ್ ಲ್ಯಾಂಡರ್. So this Spirit and Opportunity, it is a rover type mission. Then we have Curiosity, it was launched in the year 2011. This is also rover type mission. So the key discovery of Curiosity mission is
It found organic molecules on the Martian surface, and also it shows that Mars is a habitable planet. So this Spirit and Opportunity mission, they provided evidence of the past liquid water. ಸೊ ಮಂಗಳ ಗ್ರಹದ ಮೇಲೆ ಮೊದಲು ನೀರು ದ್ರವ ರೂಪದಲ್ಲಿ ಇತ್ತು ಅನ್ನೋದಕ್ಕೆ ಒಂದು ಎವಿಡೆನ್ಸ್ನ ಕೊಟ್ಟತ್ತೆ. ದೆನ್ ಮ್ಯಾವೆನ್ ಮಿಷನ್, ದಿಸ್ ವಿ ಹ್ಯಾವ್ ಸ್ಟಡಿಡ್ ಇನ್ ದಿಸ್ ವಿಡಿಯೋ. ದೆನ್ ಇನ್ಸೈಟ್ ಮಿಷನ್, ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2018. ಸೊ ಇಟ್ ಈಸ್ ಅ ಲ್ಯಾಂಡರ್ ಟೈಪ್ ಆಫ್ ಮಿಷನ್. ಸೊ ಇಟ್ ಸ್ಟಡೀಡ್ ಮಾರ್ಸ್ ಇಂಟೀರಿಯರ್ ಸಿಸ್ಮಾಲಜಿ, ಅಂದರೆ ಮಂಗಳ ಗ್ರಹದ ಮೇಲೆ ಏನು ಭೂಕಂಪನ ಆಗುತ್ತೆ ಅದನ್ನು ಸ್ಟಡಿ ಮಾಡೋದಾಗಿರುತ್ತೆ. ದೆನ್ ಪರ್ಸೆವರೆನ್ಸ್, ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2020. ಸೊ ಇಟ್ ಈಸ್ ಅ ರೋವರ್ ಟೈಪ್ ಮಿಷನ್. ಸೊ ದ ಮೇನ್ ಅಬ್ಜೆಕ್ಟಿವ್ ಆಫ್ ದಿಸ್ ಮಿಷನ್ ಈಸ್ ಸ್ಯಾಂಪಲ್ ಕಲೆಕ್ಷನ್ ಆ್ಯಂಡ್ ಸರ್ಚ್ ಫಾರ್ ಏನ್ಸಿಯಂಟ್ ಲೈಫ್. ಸೊ ಮಂಗಳ ಗ್ರಹದ ಮೇಲೆ ಯಾವುದಾದ್ರೂ ಜೀವಿ ವಾಸವಾಗಿತ್ತಾ ಹಿಂದಿನ ಕಾಲದಲ್ಲಿ ಅಂತ ಸ್ಟಡಿ ಮಾಡೋದು. ಸೊ ರಷ್ಯಾ, ಇಟ್ ಲಾಂಚ್ಡ್ ಮಾರ್ಸ್ 3 ಮಿಷನ್ ಇನ್ ದ ಇಯರ್ 1971. So it is a orbiter lander mission. So the first soft landing. So after that it lost communication. Then Phobos 2, it was launched in the year 1988. It is an orbiter mission. It studied Mars, moon Phobos, and it is a partial success. Then coming to the Europe. So European Space Agency, it launched Mars Express in the year 2003. So it is an orbiter kind mission. So it found the evidence of water in water ice, and also it found the traces of the methane. Then ExoMars TGO, it was launched in the year 2016. It is an orbiter kind mission. So it provided atmospheric trace gas analysis. Then coming to India, ISRO, it launched Mars orbiter mission, that is Mangalyaan. It was launched in the year 2013. So it is an orbiter. So the first nation to reach Mars on the first attempt. Then China, it launched Tianwen-1 in the year 2020. It's orbiter, lander, and rover kind mission. So it is the first combined mission to achieve success. Then next we have Zhong rover. It was launched in the year 2020. It's a rover. It studies the surface geology and climate of the Mars. So this Zhong rover, it was in the Tianwen-1 mission. Then UAE, United Arab Emirates, it launched the Hope mission in the year 2020. It is an orbiter kind mission. This is the first Arab nation to launch the mission to Mars. Then Japan, JAXA agency, it launched Nozomi in the year 1998. So it is an orbiter kind mission. It failed while inserting the orbiter to the Mars atmosphere. So this is all about different Mars missions by different countries. So based on the topic that we have discussed so far, that is MAVEN and Mars mission from other countries. So here we have provided one prelims practice question. So the question contains, it is a pair-based question. So the question contains 4 pairs. Go through all the 4 pairs and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.